ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಊಟದು ಮಾಡಿ ರೆಡಿಯಾಗಿ ನಾವಿಲ್ಲೇ ಕಲ್ಯಾಣ ಮಂಟಪಕ್ಕೆ ಬಂದೇವಿ. ಯಾವ್ದು ಆ್ಯನಿವರ್ಸರಿ ನಡೀತಿದ್ದಾರೆ. ನಮ್ಗೆ ಎಲ್ಲ ರೆಡಿ ಆಗಿದ್ದರು. ಅವರ ಪಟ ಕಲ್ಯಾಣ ಮಂಟಪಕ್ಕೆ ಹೋಗ್ಬಂದ್ರು. ಅದಕ್ಕೆ ಒಬ್ಬೊಬ್ರು ರೆಡಿ ಆದಂಗೆ ಕಲ್ಯಾಣ ಮಂಟಪಕ್ಕೆ ಬಂದರು ನೋಡ್ರಿ. ಇನ್ನೂ ಕಲ್ಯಾಣ ಮಂಟಪದ ಸ್ಟೇಜನ್ನು ರೆಡಿ ಆಗತ್ತೈತಿ. ನಾವಿಲ್ಲೇ ಬಂದು ಕುಂತ ಯಾವಾಗಾಯ್ತು ಶಕ್ಯಾರ ಫುಲ್ ಸುರಾಗತೈತಿ. ನೀರು ಕುಡಿದು ಸಾಕಾಗೈತಿ. ಎಷ್ಟು ನೀರು ಕುಡಿದ್ರೂ ಸಾಕಾಗೈತಿ. ಮತ್ತು ನಮ್ಗೆ ಜಲ್ದಿ ಹೋಗಂತ ಕಳ್ಸಿದಾರು. ಆದರೆ ಇಲ್ಲಿ ನೋಡಿದ್ರೆ ಇನ್ನೂ ಡೆಕೋರೇಷನನ್ನು ಮುಗಿಲ್ಲ. ಇನ್ನೂ ಡೆಕೋರೇಷನ್ ಮಾಡಾಕತ್ತರು. ಈ ಶಕೆ ಸಲುವಾಗಿ ಈ ಫಂಕ್ಷನ್ ಯಾವಾಗ ಸ್ಟಾರ್ಟ್ ಆಗ್ತೈತಿ ಅಂತ ಅನ್ಸಾಕತ್ತೈತಿ ನಮಗೆ. ಮದುಮಕ್ಕಳು ಬರೋ ತನ ಅಂತೇಳಿ ಕೇಸ ಅರಿಶಿನ ಕುಂಕುಮ ಕೊಡೋದು ಮತ್ತು ಎಲ್ಲ ಅವ್ರು ಬರೋಕೆ ಎಂಟ್ರಿ ಕಡೆ ಎಲ್ಲ ಡೆಕೋರೇಷನ್ ಮಾಡೋದು ಎಲ್ಲ ಮಾಡಾಕತ್ತಿದ್ರು. ಇಲ್ಲಿ ನೋಡ್ರಿ ಇವರು ಕದಳಿ ವನ ಅಂತ ಒಂದು ಗ್ರೂಪ್ ಐತಿ. ಅಲ್ಲಿ ಎಲ್ಲ ಜನ ಐತಿ ಇವರು. ಮದುಮಕ್ಕಳದ ಎಂಟ್ರಿ ಆಗತೈತಿ. ಬರೀ ಮದುಮಕ್ಕಳನ್ನ ವೆಲ್ಕಮ್ ಮಾಡ್ಕೊಳ್ಳೋನು. ಅತ್ತಿ ಮಾಮ ಇಬ್ಬರು ಸ್ಟೇಜ್ ಮೇಲೆ ಬಂದು ಕುಂತ ಮೇಲೆ ಯಾರ್ಯಾರಿಗೆ ಅವ್ರ ಬಗ್ಗೆ ಅವ್ರದ್ದು ಅನಿಸಿಕೆ ಹೇಳಬೇಕು ಅನ್ನಿಸ್ತೈತಿ. ಅವರ ಒಬ್ಬೊಬ್ಬರಾಗೆ ಹೋಗಿ ಅವರ ಅನಿಸಿಕೆಗಳನ್ನು ಹೇಳಕತ್ತಿದ್ರು. ತುಂಬಾ ಚುಟಿಯಾದವಳು ನಾವು ಕಂದಾವತಿ ಸ್ವಾಮಿ ಅವರು ದೊಡ್ಡ ಕುಟುಂಬದ ಯಾಕಂದ್ರೆ ಬಗ್ಲಿ ಕುಟುಂಬ ಅಂದ್ರೆ ಇಡೀ ನಾವು ಬಿಜಾಪುರದಲ್ಲಿ ಗೊತ್ತದ. ಫುಲ್ ಟಯರ್ಡ್ ಆಗಿದ್ದೇವೆ. ಈ ಇಂಡಿಗಂತೂ ಇನ್ನೊಮ್ಮೆ ಬ್ಯಾಸಿಗೆ ಬರ್ಬಾರ್ದಂತ ಅನಿಸ್ಬಿಟ್ಟೈತೆ ನಮಗೆ. ನೀನು ಬಂದಾಗಿದ್ರೆ ಬಿಸಿಲಾಗ ಸಾಕಾಗಿ ಹೋಗೈತಿ. ಈಗ ನನ್ನ ಮತ್ತು ಪೂಜಾನ ಇಲ್ಲೇ ಗಿಫ್ಟ್ ಬಂದಿದ್ದು ನೋಡ್ಕೊಳಕಂತ ಕೆಲಸ ಇಲ್ಲೇ ಬಿಟ್ಟು ಒಂದಷ್ಟು ಜನ ಹೋಗಿದರು. ಇನ್ನು ಒಂದಷ್ಟು ಜನ ಮೇಲೆ ಊಟ ಮಾಡಾಕತ್ತಾರು. ಇನ್ಯಾರ ಬಂದ ಗಿಫ್ಟ್ ಎಲ್ಲ ತೊಗೊಂಡು ಹೋಗೋ ಮಟ್ಟ ನಾವು ಇಲ್ಲೇ ಊಟ ವೇಟ್ ಮಾಡಾಕತ್ತೀವಿ.
ಆ್ಯನಿವರ್ಸರಿ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಇಬ್ಬರು ಮದುಮಕ್ಕಳನ್ನ ನೆದೆ ತೆಗೆದು ಆರತಿ ಮಾಡಿ ಒಳಗೆ ಕರ್ಕೊಳ್ಳೋ ಕಾರ್ಯಕ್ರಮ ಮಾಡಿರು. ನೆಕ್ಸ್ಟ್ ಅವರು ಖುಷಿಲೇ ಒಳಗೆ ಬಂದರು. ಬೆಳಿ ಬೆಳಗು ತರತಾಳಮ್ಮ ಮನೆ ತನಕ ಹೆಣ್ಣು ಈ ಮನೆತನ ಬೆಳಗಿ ನಮ್ಮ ಹಾರಿಕೆಯು ತೀರಿಸಲಿ.